ನಮಸ್ಕಾರ ಸ್ನೇಹಿತರೆ, ಪಿಕ್ಚರ್ ಟಾಕೀಸ್ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಒಂದ್ ಕಾಲದಲ್ಲಿ ನಟಿಸೋದಕ್ಕೆ ಅವಕಾಶ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ದ ಒಬ್ಬ ನಟ ಇವತ್ತು ಅವರ ಸಿನಿಮಾದಲ್ಲಿ ಬೇರೆ ಕಲಾವಿದರು ನಟಿಸೋಕೆ ಅವಕಾಶ ಸಿಕ್ಕರೆ ಸಾಕು ಅನ್ನೋ ರೀತಿಯಲ್ಲಿ ತಮ್ಮ ಬೇಡಿಕೆಯನ್ನ ಹೆಚ್ಚಿಕೊಂಡಿದ್ದಾರೆ. ಹೌದು, ನೀವು ಕರೆಕ್ಟ್ ಆಗಿ ಗೆಸ್ ಮಾಡಿದ್ದೀರಾ. ನಾವು ಮಾತಾಡ್ತಿರೋದು ನಮ್ಮೆಲ್ಲರ ನೆಚ್ಚಿನ ಅಣ್ತಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ. KGF ಸಿನಿಮಾದ ನಂತರ ಅವರು ತಮ್ಮ ಹಾಗೂ ಕನ್ನಡ ಚಿತ್ರರಂಗದ ಮಾರುಕಟ್ಟೆಯನ್ನ ಯಾವ ರೀತಿ ಬದಲಾಯಿಸಿದ್ದಾರೆ ಅನ್ನೋದು ಈಗ ಇತಿಹಾಸ. ಇತ್ತೀಚೆಗೆ ತಮ್ಮ ಮುಂದಿನ ಸಿನಿಮಾ ಟಾಕ್ಸಿಕ್ ಮೂಲಕ ಯಾವ ರೀತಿಯಲ್ಲಿ ಕನ್ನಡ ಚಿತ್ರರಂಗವನ್ನ ಗ್ಲೋಬಲ್ ಮಾರ್ಕೆಟ್ ಲೆವೆಲ್ ನಲ್ಲಿ ಸ್ಥಾಪಿಸೋಕೆ ಹೊರಟಿದ್ದಾರೆ ಎಂಬುದು ನಿಮ್ಮೆಲ್ರಿಗೂ ಈಗ ತಿಳಿದಿರೋ ವಿಚಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತಾಡಲು ಹೊರಟಿರೋದು ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾ ಜೀವನದ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿರುವಂತಹ ಟಾಪ್ 10 ಸಿನಿಮಾಗಳು ಯಾವುವು ಅನ್ನೋದರ ಬಗ್ಗೆ. ಈ ಮಾಹಿತಿಯನ್ನ ನಾವು ನಿಮಗೆ ಪ್ರತಿಷ್ಠಿತ IMDb ವೆಬ್ಸೈಟ್ ನಲ್ಲಿ ಸಿಕ್ಕಿರುವಂತಹ ಅಧಿಕೃತ ಮಾಹಿತಿಗಳ ಪ್ರಕಾರ ತಿಳಿಸ್ತಿದ್ದೇವೆ. ಹಾಗಿದ್ರೆ ಬನ್ನಿ, ಈ ಸಾಲಿನಲ್ಲಿ ಯಾವೆಲ್ಲಾ ಸಿನಿಮಾಗಳು ಕಾಣಿಸ್ಕೊಳ್ತವೆ ಅನ್ನೋದನ್ನ ತಿಳಿಯೋಣ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸೂಚಿಸಿ. 10ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳೋದು 2012ರಲ್ಲಿ ಬಿಡುಗಡೆ ಆಗಿರುವಂತಹ ಲಕ್ಕಿ ಸಿನಿಮಾ. ಪಕ್ಕಾ ಕಮರ್ಷಿಯಲ್ ಎಂಟರ್ಟೈನರ್ ಆಗಿರುವಂತಹ ಈ ಸಿನಿಮಾ ರಾಕಿಂಗ್ ಸ್ಟಾರ್ ಯಶ್ ರವರ ಆರಂಭಿಕ ಸಿನಿಮಾ ಜೀವನದ ಯಶಸ್ಸಿನಲ್ಲಿ ಭಾಗಿಯಾಗಿತ್ತು. ರಾಧಿಕಾ ಕುಮಾರಸ್ವಾಮಿ ಅವರ ನಿರ್ಮಾಣದಲ್ಲಿ ಮೂಡಿ ಬಂದಿದ್ದ ಈ ಸಿನಿಮಾ ರಾಕಿಂಗ್ ಸ್ಟಾರ್ ಯಶ್ ರವರಿಗೆ ಕೂಡ ಲಕ್ಕಿ ಆಗಿತ್ತು ಅಂತ ಹೇಳ್ಬಹುದು. ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ರಮ್ಯಾ ಕಾಣಿಸಿಕೊಂಡಿದ್ದು ಸಿನಿಮಾ 3 ಕೋಟಿ ರೂಪಾಯಿಗಳ ಬಜೆಟ್ ನಲ್ಲಿ ಮೂಡಿ ಬಂದಿದ್ದು 9.8 ಕೋಟಿ ರೂಪಾಯಿಗಳ ಆಸುಪಾಸಿನಲ್ಲಿ ಕಲೆಕ್ಷನ್ ಮಾಡಿತ್ತು. 9ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ಳೋದು ಯೋಗರಾಜ್ ಭಟ್ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಡ್ರಾಮಾ ಸಿನಿಮಾ. ಕನ್ನಡ ಚಿತ್ರರಂಗದ ಕೆಲವು ಅಪರೂಪ ಸಿನಿಮಾಗಳಲ್ಲಿ ಡ್ರಾಮಾ ಸಿನಿಮಾ ಕೂಡ ಕಾಣಿಸ್ಕೊಳ್ತದೆ. ಈ ಸಿನಿಮಾವನ್ನ ಎಷ್ಟೇ ನೋಡಿದ್ರು ಕೂಡ ಒಂದು ಕ್ಷಣಕ್ಕೂ ಕೂಡ ಬೋರ್ ಹೊಡ್ಸಲ್ಲ. ಈ ಸಿನಿಮಾ ಕೂಡ 2012ರಲ್ಲಿ ಬಿಡುಗಡೆಯಾಗಿದ್ದು ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ರವರಿಗೆ ರಾಧಿಕಾ ಪಂಡಿತ್ ಜೋಡಿಯಾಗಿ ಕಾಣಿಸಿಕೊಂಡಿದ್ರು. ಈ ಸಿನಿಮಾ ಇವರಿಬ್ಬರ ಕಾಂಬಿನೇಷನ್ ಸಿನಿಮಾ ಮೆಚ್ಚಿಕೊಳ್ಳುವುದಕ್ಕೆ ಮತ್ತೊಂದು ಕಾರಣವಾಗಿತ್ತು. ಸಿನಿಮಾದ ಕಲೆಕ್ಷನ್ ಬಗ್ಗೆ ಮಾತನಾಡೋದಾದ್ರೆ 12 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಕಲೆಕ್ಷನ್ ಅನ್ನ ಮಾಡಿತ್ತು. 8ನೇ ಸ್ಥಾನದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ರವರನ್ನ ಟಾಪ್ ಸ್ಟಾರ್ ಗಳಲ್ಲಿ ಒಬ್ಬರನ್ನಾಗಿ ಕಾಣಿಸಿಕೊಳ್ಳುವ ಹಾಗೆ ಮಾಡಿರುವಂತಹ ರಾಜಾ ಹುಲಿ ಸಿನಿಮಾ ಕಾಣಿಸಿಕೊಳ್ತದೆ. 2013ರಲ್ಲಿ ಬಿಡುಗಡೆಯಾಗಿದ್ದ ಈ ಸಿನಿಮಾ ತಮಿಳು ಸಿನಿಮಾದ ರೀಮೇಕ್ ಆಗಿದ್ರು ಕೂಡ ಕನ್ನಡದ ನೇಟಿವಿಟಿಗೆ ತಕ್ಕಂತೆ ಸೂಪರ್ ಆಗಿ ಮೂಡಿ ಬಂದಿದ್ದು ಮಾತ್ರ ಅಲ್ಲದೆ ಬಾಕ್ಸ್ ಆಫೀಸ್ ನಲ್ಲಿ 12.4 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಕಲೆಕ್ಷನ್ ಮಾಡಿತ್ತು. ಮಂಡ್ಯ ಹಾಗೂ ಮೈಸೂರು ಕಡೆ ಈ ಸಿನಿಮಾದ ಹವಾ ಆ ಸಮಯದಲ್ಲಿ ನೆಕ್ಸ್ಟ್ ಲೆವೆಲ್ ನಲ್ಲಿತ್ತು. ರಾಕಿಂಗ್ ಸ್ಟಾರ್ ಯಶ್ ರವರ ಸಿನಿಮಾ ಜೀವನದಲ್ಲಿ ಪ್ರತಿಯೊಬ್ರು ಕೂಡ ಹೆಚ್ಚಾಗಿ ಇಷ್ಟಪಡುವಂತಹ ಸಿನಿಮಾದ ಬಗ್ಗೆ ನಾವೀಗ ಮಾತನಾಡಕ್ ಹೊರಟಿದ್ದೀವಿ. ಸ್ವಲ್ಪ ತಡೀರಿ, KGF ಬಗ್ಗೆ ಅಲ್ಲ, ಬದಲಾಗಿ ಗೂಗ್ಲಿ ಸಿನಿಮಾದ ಬಗ್ಗೆ. 2013ರಲ್ಲಿ ಬಿಡುಗಡೆಯಾಗಿದ್ದ ಗೂಗ್ಲಿ ಸಿನಿಮಾದಲ್ಲಿ ಶರತ್ ಹಾಗೂ ಸ್ವಾತಿ ಪಾತ್ರವನ್ನ ಇಷ್ಟಪಡದವರೇ ಇಲ್ಲ ಅಂತ ಹೇಳ್ಬಹುದು. ಅಷ್ಟರ ಮಟ್ಟಿಗೆ ಈ 2 ಪಾತ್ರಗಳು ಇವತ್ತಿಗೂ ಕೂಡ ಹಚ್ಚ ಹಸಿರಾಗಿ ಉಳಿದುಕೊಂಡಿವೆ. ಅದರಲ್ಲೂ ಶರತ್ ರವರ ಸ್ಟ್ರೈಕ್ ಹೇರ್ ಸ್ಟೈಲ್ ಅನ್ನ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಟ್ರೆಂಡ್ ಮಾಡಿಬಿಟ್ಟಿದ್ರು. 2013ರಲ್ಲಿ ಬಿಡುಗಡೆಯಾಗಿದ್ದ ಈ ಸಿನಿಮಾ 15.3 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಕಲೆಕ್ಷನ್ ಮಾಡಿ 7ನೇ ಸ್ಥಾನದಲ್ಲಿದೆ. 6ನೇ ಸ್ಥಾನದಲ್ಲಿ 2014ರಲ್ಲಿ ಬಿಡುಗಡೆಯಾಗಿರುವಂತಹ ಗಜಕೇಸರಿ ಸಿನಿಮಾ ಕಾಣಿಸ್ಕೊಳ್ತದೆ. ಈ ಸಿನಿಮಾ ಕೂಡ ಬಿಡುಗಡೆಗೆ ಮುಂಚೆ ಸಾಕಷ್ಟು ಹೈಪ್ ಕಂಡಿತ್ತು. ಮುಂಗಾರು ಮಳೆ ಸಿನಿಮಾದ ಸಿನಿಮಾಟೋಗ್ರಫರ್ ಆಗಿದ್ದ ಕೃಷ್ಣ ಅವರ ನಿರ್ದೇಶನದಲ್ಲಿ ಮೂಡಿ ಬಂದ ಚೊಚ್ಚಲ ಸಿನಿಮಾ ಇದಾಗಿತ್ತು. ಯಶ್ ಮೊದಲ ಬಾರಿಗೆ ವಿಭಿನ್ನವಾಗಿ ಕಾಣಿಸಿಕೊಂಡಿದ್ದ ಸಿನಿಮಾ ಇದಾಗಿತ್ತು. ಮಾತ್ರವಲ್ಲದೆ ಸಿನಿಮಾದಲ್ಲಿ ನಾಯಕಿಯಾಗಿ ಅಮೂಲ್ಯ ಕಾಣಿಸಿಕೊಂಡಿದ್ರು. ಸಿನಿಮಾದ ಕಲೆಕ್ಷನ್ ಬಗ್ಗೆ ಮಾತನಾಡೋದಾದ್ರೆ ಗಜಕೇಶರಿ ಭರ್ಜರಿ 20.3 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡಿತ್ತು. 5ನೇ ಸ್ಥಾನದಲ್ಲಿ ಮತ್ತೊಂದು ರೀಮೇಕ್ ಸಿನಿಮಾ ಆಗಿರುವಂತಹ ಸಂತು ಸ್ಟ್ರೈಟ್ ಫಾರ್ವರ್ಡ್ ಸಿನಿಮಾ ಕಾಣಿಸಿಕೊಳ್ತದೆ. ಈ ಸಿನಿಮಾ ಕಿಚ್ಚ ಸುದೀಪ್ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ಒಂದೇ ಸಿನಿಮಾದಲ್ಲಿ ಕಾಣಿಸಿಕೊಂಡಿರುವಂತಹ ಮುಕುಂದ ಮುರಾರಿ ಸಿನಿಮಾದ ಎದುರಿಗೆ ಬಿಡುಗಡೆ ಆಗಿದ್ರು ಕೂಡ ಸಮಾಧಾನಕರ ಪ್ರದರ್ಶನವನ್ನ ಕಂಡಿರುವುದು ನಿಜಕ್ಕೂ ಕೂಡ ಮೆಚ್ಚಬೇಕಾಗಿರುವ ವಿಚಾರವಾಗಿದೆ. ಈ ಸಿನಿಮಾದಲ್ಲಿ ರಾಧಿಕಾ ಪಂಡಿತ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಕೊನೆಯದಾಗಿ ಒಟ್ಟಿಗೆ ಒಂದೇ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು. 14 ಕೋಟಿ ರೂಪಾಯಿಗಳ ಬಜೆಟ್ ನಲ್ಲಿ ಮೂಡಿ ಬಂದಿರುವಂತಹ ಈ ಸಿನಿಮಾ 20.9 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು. 4ನೇ ಸ್ಥಾನದಲ್ಲಿ 2015ರಲ್ಲಿ ಬಿಡುಗಡೆಯಾಗಿರುವಂತಹ ಮಾಸ್ಟರ್ ಪೀಸ್ ಸಿನಿಮಾ ಕಾಣಿಸಿಕೊಳ್ತದೆ. ಈ ಸಿನಿಮಾ ಓಪನಿಂಗ್ ಕಲೆಕ್ಷನ್ ವಿಚಾರದಲ್ಲಿ ದೊಡ್ಡ ಮಟ್ಟದ ದಾಖಲೆ ಮಾಡಿತ್ತು. ಸಮಾಜಕ್ಕೆ ಒಂದೊಳ್ಳೆ ಸಂದೇಶವನ್ನ ನೀಡಲು ಹೊರಟಿದ್ದಂತಹ ಮಾಸ್ಟರ್ ಪೀಸ್ ಸಿನಿಮಾ ಕಲೆಕ್ಷನ್ ವಿಚಾರಕ್ಕೆ ಬಂದರೆ 32 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಕಲೆಕ್ಷನ್ ಮಾಡಿತ್ತು. ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಾಧಿಕಾ ಪಂಡಿತ್ ಇಬ್ಬರ ಸಿನಿಮಾ ಜೀವನದಲ್ಲಿ ದೊಡ್ಡ ಮಟ್ಟದ ಮೈಲುಗಲ್ಲಿನ ರೂಪದಲ್ಲಿ ಕಾಣಿಸಿಕೊಳ್ಳುವಂತಹ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಸಿನಿಮಾ 3ನೇ ಸ್ಥಾನದಲ್ಲಿ ಕಾಣಿಸಿಕೊಳ್ತದೆ. ಸಂತೋಷ್ ಆನಂದರಾಮ್ ನಿರ್ದೇಶಕನಾಗಿ ಕಾಣಿಸಿಕೊಂಡಿರುವಂತಹ ಮೊದಲ ಸಿನಿಮಾ ಇದಾಗಿತ್ತು. ಮೊದಲ ಸಿನಿಮಾದಲ್ಲಿಯೇ ಇಂಡಸ್ಟ್ರಿ ಹಿಟ್ ರಿಸಲ್ಟ್ ಅನ್ನ ನೀಡಿದ್ರು. ಸಿನಿಮಾದ ಕಲೆಕ್ಷನ್ ಬಗ್ಗೆ ಮಾತನಾಡೋದಾದ್ರೆ 50 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಕಲೆಕ್ಷನ್ ಮಾಡಿತ್ತು. 2ನೇ ಸ್ಥಾನದಲ್ಲಿ ಕನ್ನಡದ ಹೆಮ್ಮೆಯ KGF ಚಾಪ್ಟರ್ 1 ಕಾಣಿಸಿಕೊಳ್ತದೆ. ಕೇವಲ ಕನ್ನಡದಲ್ಲಿ ಮಾತ್ರ ಬಿಡುಗಡೆಗೆ ಸೀಮಿತವಾಗಿದ್ದ ಈ ಸಿನಿಮಾವನ್ನ ರಾಕಿಂಗ್ ಸ್ಟಾರ್ ಯಶ್ ರವರೇ ಖುದ್ದಾಗಿ ಪ್ಯಾನ್ ಇಂಡಿಯಾ ಬಿಡುಗಡೆ ಮಾಡಬೇಕು ಎನ್ನುವುದಾಗಿ ನಿರ್ದೇಶಕರಾಗಿರುವಂತಹ ಪ್ರಶಾಂತ್ ನೀಲ್ ರವರಿಗೆ ಹಾಗೂ ನಿರ್ಮಾಪಕರಾಗಿರುವಂತಹ
ಒಂಬಾಳೆ ಫಿಲ್ಮ್ಸ್ ನ ವಿಜಯ್ ಕಿರಂಗದೂರು ರವರಿಗೆ ಹೇಳ್ತಾರೆ. ಕಿಂಗ್ ಖಾನ್ ಶಾರುಖ್ ಖಾನ್ ರವರ ಸಿನಿಮಾವನ್ನ ಕೂಡ ಹಿಂದಿಯಲ್ಲಿಯೇ ಹಿಂದಿಕ್ಕಿ ಇಡೀ ಭಾರತೀಯ ಚಿತ್ರರಂಗದ ಸಿನಿಮಾ ಪ್ರೇಕ್ಷಕರ ಬಾಯಲ್ಲಿ ಮನೆ ಮಾತಾಗುತ್ತದೆ. ಕನ್ನಡ ಚಿತ್ರರಂಗವನ್ನ ಬೇರೆ ಇಂಡಸ್ಟ್ರಿಗಳು ನೋಡುವ ದೃಷ್ಟಿಯನ್ನೇ ಬದಲಾಯಿಸುವ ರೀತಿಯಲ್ಲಿ ಕೆಜಿಎಫ್ ಸಿನಿಮಾ ಮೂಡ್ ಬರುತ್ತದೆ. ಕೆಜಿಎಫ್ ಬರೋಬ್ಬರಿ 240 ಕೋಟಿ ರೂಪಾಯಿಗಳ ಕಲೆಕ್ಷನ್ ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಇಂಡಸ್ಟ್ರಿ ಹಿಟ್ ಪಟ್ಟವನ್ನ ಪಡೆದುಕೊಳ್ತದೆ. ಇನ್ನು ಮೊದಲನೇ ಸ್ಥಾನದಲ್ಲಿ ಯಾವ ಸಿನಿಮಾ ಇದೆ ಅನ್ನೋದನ್ನ ನಿಮಗೆ ವಿಶೇಷವಾಗಿ ವಿವರಿಸಿ ಹೇಳಬೇಕಾದ ಅಗತ್ಯ ಇಲ್ಲ. ಹೌದು, ನಾವು ಮಾತಾಡ್ತಾ ಇರೋದು ಕೆಜಿಎಫ್ ಚಾಪ್ಟರ್ 2 ಸಿನಿಮಾದ ಬಗ್ಗೆ. ಕೇವಲ 150 ಕೋಟಿ ರೂಪಾಯಿಗಳ ಬಜೆಟ್ ನಲ್ಲಿ ಮೂಡಿ ಬಂದಂತಹ ಈ ಸಿನಿಮಾ 1240 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಕಲೆಕ್ಷನ್ ಮಾಡುವಲ್ಲಿ ಯಶಸ್ವಿಯಾಗುತ್ತೆ. ಕನ್ನಡ ಚಿತ್ರರಂಗದ ಭವಿಷ್ಯವನ್ನ ಭಾರತೀಯ ಚಿತ್ರರಂಗದ ಇತಿಹಾಸ ಪುಟಗಳಲ್ಲಿ ಈ ಸಿನಿಮಾ ಸುವರ್ಣ ಅಕ್ಷರಗಳಲ್ಲಿ ಬರೆದಿಟ್ಟಿದೆ. ಇವುಗಳ ಸ್ನೇಹಿತರೆ, ರಾಕಿಂಗ್ ಸ್ಟಾರ್ ಯಶ್ ರವರ ಸಿನಿಮಾ ಜೀವನದ ಟಾಪ್ 10 ಹೈಯೆಸ್ಟ್ ಕಲೆಕ್ಷನ್ ಮಾಡಿರುವಂತಹ ಸಿನಿಮಾಗಳು. ಇವುಗಳಲ್ಲಿ ನಿಮ್ಮ ಫೇವರೇಟ್ ಸಿನಿಮಾ ಯಾವುದು ಅನ್ನೋದನ್ನ ಕಮೆಂಟ್ ಮಾಡೋ ಮೂಲಕ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಬಹುದಾಗಿದೆ.